ಧರ್ಮಸ್ಥಳ ಮೂಲದ ಆಕಾಂಕ್ಷ ಪಂಜಾಬ್ನಲ್ಲಿ ನಿಗೂಢವಾಗಿ ಸಾವಿಗೀಡಾಗಿದ್ದಾರೆ. ಧರ್ಮಸ್ಥಳ ಗ್ರಾಮದ ಬೊಳಿಯರ್ ನಿವಾಸಿ ಗುತ್ತಿಗೆದಾರ ಸುರೇಂದ್ರ ಮತ್ತು ಸಿಂಧುದೇವಿ ದಂಪತಿಯ 22 ವರ್ಷದ ಪುತ್ರಿ ಆಕಾಂಕ್ಷ ಎಸ್ ನಾಯರ್ ಅವರು ಇದೇ ಮೇ 17ರಂದು ಪಂಜಾಬ್ನಲ್ಲಿ ಸಾವಿಗೀಡಾಗಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಕಳೆದ 6 ತಿಂಗಳಿನಿಂದ ದೆಹಲಿಯಲ್ಲಿ ಜೆಟ್ ಏರೋಸ್ಪೇಸ್ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು. ಇನ್ನು ಉನ್ನತ ಉದ್ಯೋಗಕ್ಕಾಗಿ ಜಪಾನ್ಗೆ ತೆರಳಲು ಸಿದ್ಧತೆ ನಡೆಸುವ ಸಂದರ್ಭದಲ್ಲಿಯೇ ಈ ಸಾವು ಸಂಭವಿಸಿದೆ. ಪಂಜಾಬ್ನ LPU ಪಗ್ವಾಡ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದ ಆಕಾಂಕ್ಷ ಉದ್ಯೋಗ ನಿಮಿತ್ತ ಜಪಾನ್ಗೆ ತೆರಳಲು ಸಿದ್ಧತೆ ನಡೆಸಿದ್ದರು. ಆ ಕಾರಣ ತಾನು ಓದಿದ್ದ ಕಾಲೇಜಿನಿಂದ ಪ್ರಮಾಣ ಪತ್ರ ಪಡೆಯಲು ಶನಿವಾರ ಪಂಜಾಬ್ಗೆ ತೆರಳಿದ್ದರು. LPU ಪಗ್ವಾಡ ಕಾಲೇಜಿಗೆ ಗೆಳೆಯನ ಜೊತೆ ಬೈಕ್ನಲ್ಲಿ ಹೋಗಿದ್ರು. ಸರ್ಟಿಫಿಕೇಟ್ ಪಡೆದ ನಂತರ ಮನೆಯವರ ಜೊತೆ ಫೋನಿನಲ್ಲಿ ಮಾತನಾಡಿದ್ರು. ಅದಾದ ಕೆಲವೇ ಕ್ಷಣಗಳ ಬಳಿಕ ಅವರು ಕಾಲೇಜಿನ 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಂಜಾಬ್ನ ಜಲಂಧರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಜೊತೆಗೆ ಘಟನೆ ಆದ ನಂತರ ಮನೆಯವರಿಗೆ ಸಂಜೆಯ ವೇಳೆಗೆ ಕಾಲ್ ಮಾಡಿ ತಿಳಿಸಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಆಕಾಂಕ್ಷ ಕುಟುಂಬದವರೆಲ್ಲ ಶನಿವಾರ ರಾತ್ರಿಯೇ ಪಂಜಾಬ್ಗೆ ತೆರಳಿದ್ದಾರೆ. ಈ ವೇಳೆ ಮೃತ ಆಕಾಂಕ್ಷ ತಂದೆ ಪ್ರತಿಕ್ರಿಯಿಸಿದ್ದು, ಅವಳಿಗೆ ಜಪಾನ್ಗೆ ಹೋಗಿ 2 ವರ್ಷ ಕೋರ್ಸ್ ಮಾಡುವ ಆಸೆ ಇತ್ತು. ಆ ಕಾರಣ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕಿತ್ತು. ಅದಕ್ಕೆ ಕಾಲೇಜಿನವರಿಗೆ ಕೇಳಿದ್ರೆ ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಎಂದು ಹೇಳಿದ್ರು. ಆ ಕಾರಣ ಆಕಾಂಕ್ಷೆ ಪಂಜಾಬ್ಗೆ ಹೋಗಿ ಸ್ನೇಹಿತರ ರೂಮ್ನಲ್ಲಿ ಉಳಿದುಕೊಂಡಿದ್ದಾಳೆ. ಒಬ್ಬ ಸ್ನೇಹಿತನ ಜೊತೆ ಕಾಲೇಜಿಗೆ ಹೋಗಿದ್ದಾಳೆ. 11:30ಕ್ಕೆ ಕಾಲೇಜಿನಲ್ಲೇ ಇರ್ತೀನಿ ಅಂತ ಮೆಸೇಜ್ ಮಾಡಿದ್ದಾಳೆ. ಮಧ್ಯಾಹ್ನ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಸಂಜೆ ಜಲಂಧರ್ ಪೊಲೀಸರು ಕಾಲ್ ಮಾಡಿ 3ನೇ ಮಹಡಿಯಿಂದ ನಿಮ್ಮ ಮಗಳು ಬಿದ್ದಿದ್ದಾಳೆ ಅಂತ ಹೇಳಿದ್ರು. ಏನಾದ್ರೂ ಕೇಳಿದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸರ್ಟಿಫಿಕೇಟ್ ವಿಚಾರದಲ್ಲಿ ಕಾಲೇಜಿನವರಿಂದ ಏನೋ ತೊಂದರೆ ಆಗಿದೆ ಅನ್ನುವ ಅನುಮಾನ ಇದೆ. ನನ್ನ ಮಗಳು ಸಾಯುವವಳಲ್ಲ ಎಂದು ತಂದೆ ಸುರೇಂದ್ರ ಅವರು ಹೇಳಿದ್ದಾರೆ. ಈಗಾಗಲೇ ತನಿಖೆ ನಡೆಯುತ್ತಿದೆ. ಇನ್ನು ಹೆಚ್ಚಿನ ಮಾಹಿತಿ ತನಿಖೆಯ ನಂತರವೇ ತಿಳಿದು ಬರಬೇಕಿದೆ.